ಎಲ್ಲರಿಗೂ ನಮಸ್ಕಾರ. ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ AIBE ಎಕ್ಸಾಮ್ ನ ಸಿಲೆಬಸ್ ಅನ್ನ ತಿಳಿದುಕೊಳ್ಳೋಣ. ಹೌದು, ಈಗಾಗಲೇ ಹಿಂದಿನ ಸಿಲೆಬಸ್ ಅನ್ನ ಹೊಸ ಕ್ರಿಮಿನಲ್ ಕಾನೂನುಗಳು ದೇಶದಲ್ಲಿ ಅನ್ವಯವಾದ ಕಾರಣದಿಂದಾಗಿ AIBE ಎಕ್ಸಾಮ್ನ ಸಿಲೆಬಸ್ ಅನ್ನ ಸ್ವಲ್ಪ ವ್ಯತ್ಯಾಸ ಮಾಡಲಾಗಿದೆ. ಬಹಳಷ್ಟು ವ್ಯತ್ಯಾಸ ಏನಾಗಿಲ್ಲ, ಆದರೆ ಅದಕ್ಕೊಂದಿಷ್ಟು ಎಡಿಷನಲ್ ನ್ಯೂ ಕ್ರಿಮಿನಲ್ ಲಾಸ್ಗಳು ಏನು ಭಾರತದೊಳಗೆ ಇಂಪ್ಲಿಮೆಂಟ್ ಆದವು ಅವುಗಳನ್ನು AIBE ಎಕ್ಸಾಮ್ನಲ್ಲಿ ಸೇರಿಸಲಾಗಿದೆ. ಹೌದು, ಅದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇನ್ನು ಯಾರಾದರೂ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಣ. ತಮಗೆ ಅನಿಸುವಂತಹ ಅನಿಸಿಕೆಗಳನ್ನು ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ನ ಕಮೆಂಟ್ನಲ್ಲಿ ತಿಳಿಸೋಣ ದಯವಿಟ್ಟು. ಹೌದು, 2024ರಲ್ಲಿ ನಡೀತಕ್ಕಂತಹ AIBE ಎಕ್ಸಾಮ್ನ ಸಿಲೆಬಸ್ ಅನ್ನ AIBE ನ ವೆಬ್ಸೈಟ್ನಲ್ಲಿ ಈಗಾಗಲೇ ಹಾಕಲಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ಗಳಿದ್ದು ಅವುಗಳನ್ನು ನೋಡೋಣ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಲಾ, ಇದರೊಳಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರಂಗಿಲ್ಲ, ಅದೇ ಒಂದು ಸಬ್ಜೆಕ್ಟ್ ಇರುತ್ತಾ. ಎರಡನೇದು IPC ಇಂಡಿಯನ್ ಪೆನಲ್ ಕೋಡ್ ಅಂತ ನಾವೇನು ಓದ್ತಾ ಇದ್ವಿ, ಅದರ ಜೊತೆಗೆ ಯಾಂಡ್ ಅಂತ ಹಾಕಿ ಭಾರತೀಯ ನ್ಯಾಯ ಸಂಹಿತ ಅನ್ನೋದನ್ನ ಸೇರಿಸಿದಾರ. ಇದಕ್ಕೆ 8 ಮಾರ್ಕ್ಸ್ ಇರ್ತಾವು. ಮೊದಲೇ ಕಾನ್ಸ್ಟಿಟ್ಯೂಷನ್ಕ 10 ಮಾರ್ಕ್ಸ್, IPCಗೆ ಅಥವಾ ಅಂತ ಅಂದಿಲ್ಲ ಅವರು, ಇಲ್ಲೇ ಆ್ಯಂಡ್ ಅಂತ ಸೇರಿಸಿದಾರ. ಭಾರತೀಯ ನ್ಯಾಯ ಸಂಹಿತಾಕ 8 ಮಾರ್ಕ್ಸ್ಗಳನ್ನು ಹೊಂದಿರ್ತೈತಿ. ಇನ್ನು CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂಡ್ ನ್ಯೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದಕ್ಕೆ 10 ಮಾರ್ಕ್ಸ್ ಇರ್ತತಿ. CPC ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಇದಕ್ಕೆ 10 ಮಾರ್ಕ್ಸ್ಗಳು ಇರ್ತಾವು. ಇನ್ ಎವಿಡೆನ್ಸ್ ಆಕ್ಟ್ ಅದರ ಜೊತೆಗೆ ಆ್ಯಂಡ್ ಅಂತ ಹಾಕಿ ಭಾರತೀಯ ಸಾಕ್ಷ್ಯ ಸಂಹಿತ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ AIBE ಎಕ್ಸಾಮ್ನಲ್ಲಿ 8 ಮಾರ್ಕ್ಸ್ಗಳ ಅಂಕಗಳಿಗೆ ಪ್ರಶ್ನೆಗಳು ಇರುತ್ತವೆ. ಉಳಿದಂತೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತಾವು, ಫ್ಯಾಮಿಲಿ ಲಾ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತಾವು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಂಬಂಧಪಟ್ಟಂಗ 4 ಮಾರ್ಕ್ಸ್ ಕ್ವಶನ್ ಇರ್ತೈತಿ. ಫ್ಯಾಮಿಲಿ ಲಾ ಸಂಬಂಧಪಟ್ಟಂಗ 8 ಮಾರ್ಕ್ಸ್ ಕ್ವಶನ್ ಇರ್ತಾವು. ಮತ್ತು ಕಂಪನಿ ಲಾ ಇರ್ತೈತಿ, ಎನ್ವಿರಾನ್ಮೆಂಟಲ್ ಲಾ ಮ್ಯಾಗ 2 ಮಾರ್ಕ್ಸ್ ಕ್ವಶನ್ ಇರ್ತೈತಿ, ಸೈಬರ್ ಲಾ ಮ್ಯಾಗ 2 ಮಾರ್ಕ್ಸಿನ ಕ್ವಶನ್ ಇರ್ತೈತಿ, ಲೇಬರ್ ಲಾ ಅಂಡ್ ಇಂಡಸ್ಟ್ರಿಯಲ್ ಲಾ ಮ್ಯಾಗ 4 ಮಾರ್ಕ್ಸಿನ ಕ್ವಶನ್ ಇರ್ತೈತಿ. ಲಾ ಆಫ್ ಥಾಟ್ ಇನ್ಕ್ಲೂಡಿಂಗ್ ಮೋಟಾರ್ ವೆಹಿಕಲ್ ಆಕ್ಟ್ಸ್ ಅಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ಸ್ ಇವೆಲ್ಲ ಕೂಡಿಕೆಸ 5 ಮಾರ್ಕ್ಸಿನ ಕ್ವಶನ್ಗಳಿರ್ತಾವು. ಲಾ ರಿಲೇಟೆಡ್ ಟು ಟ್ಯಾಕ್ಸೇಷನ್ ಸಂಬಂಧಪಟ್ಟಂಗ 4 ಮಾರ್ಕ್ಸಿನ ಕ್ವಶನ್ಸ್ಗಳಿರ್ತಾವು. ಲಾ ಆಫ್ ಕಾಂಟ್ರಾಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಪ್ರಾಪರ್ಟಿ ಲಾಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಇದೆಲ್ಲ ಕೂಡಿನೂ 8 ಮಾರ್ಕ್ಸ್ಗಳಿಗೆ ಪ್ರಶ್ನೆಗಳಿರ್ತಾವು. ಲ್ಯಾಂಡ್ ಅಕ್ವಿಜೇಷನ್ ಆಕ್ಟ್ ಒಳಗ 2 ಮಾರ್ಕ್ಸಿನ ಕ್ವಶನ್ ಇರ್ತಾವು. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ IPR ಅಂತ ಏನ್ ಕರಿತೀವಿ ನಾವು, ಅದಕ್ಕೆ ಸಂಬಂಧಪಟ್ಟಂಗ 2 ಮಾರ್ಕ್ಸ್ ಕ್ವಶನ್ ಇರ್ತೈತಿ. ಒಟ್ಟಾರೆ AIBE ನ ಸಿಲೆಬಸ್ ನಲ್ಲಿ ಒಟ್ಟು ಅಂಕಗಳು ಇರೋದು 100 ಅಂಕಗಳಿಗೆ ಪರೀಕ್ಷೆ ಇರ್ತೈತಿ. ಇದಕ್ಕೆ ಯಾರು ಕೂಡ ಗೊಂದಲ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೊಸ ಕಾನೂನುಗಳು ಈ ಒಂದು AIBಯಲ್ಲಿ ಅಪ್ಲೈ ಆಕ್ಕವು. ಹಿಂಗಾಗಿ ಹೊಸ ಬಂದಂತಹ ಕಾನೂನುಗಳನ್ನು ಕಾನೂನು ವಿದ್ಯಾರ್ಥಿಗಳು ಯಾರು AIBಯನ್ನ ಬರಿಬೇಕಂತ ಇದೀವಿ ಅವರು ಅಧ್ಯಯನ ಮಾಡುವಂತಹ ಅವಶ್ಯಕತೆ ಐತಿ. ಹೊಸ ಕಾನೂನುಗಳು ಅಂದ ತಕ್ಷಣ ಎಲ್ಲಾನು ಬದಲಾವಣೆ ಆಗಿಲ್ಲ. IPC ಒಳಗ ಸೆಕ್ಷನ್ಗಳ ನೇಮ್ಗಳ ಬದಲಾವಣೆ ಆಗ್ಯಾವ ಹೊರತು ಇಡೀ ಕಾನೂನುಗಳು ಬದಲಾವಣೆ ಆಗಿಲ್ಲ. ಯಾವುದನ್ನ ತೆಗೆದಾರ ಒಂದ್ ನಾಲ್ಕನ್ನ ಹೊಸದಾಗಿ ಸೇರಿಸಿದಾರ ಹೊರತು ಯಾವುದೇ ಪೂರ್ತಿಯಾದಂತಹ ಆಕ್ಟ್ ಬದಲಾವಣೆ ಆಗಿಲ್ಲ. ಸಾಕ್ಷ್ಯ ಸಂಹಿತ ನಾವೇನು ಎವಿಡೆನ್ಸ್ ಆಕ್ಟ್ ಅಂತ ಹೇಳ್ತೀವಿ, ಎವಿಡೆನ್ಸ್ ಆಕ್ಟ್ ನಲ್ಲೂ ಕೂಡ 4 ಸೆಕ್ಷನ್ಗಳನ್ನು ಸೇರಿಸಿದಾರ ಹೊರತು ಯಾವುದೇ ರೀತಿಯಂತ ಬದಲಾವಣೆ ಆಗಿಲ್ಲ. ನಾವು ಕಾನೂನುಗಳು ಬದಲಾವಣೆ ಆಗ್ಯಾವ ಅಂತ ತಿಳ್ಕೊಂಡು ಅದಕ್ಕೆ ಹೆದರುವಂತಹ ಅವಶ್ಯಕತೆಗಳಿಲ್ಲ. ಎಲ್ಲವೂ ಹಳೆಯ ಒಂದು ಕಾನೂನುಗಳ ಪೂರಕವಾಗಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ, ಅದನ್ನ ಬಿಟ್ಟು ಯಾವುದೇ ರೀತಿಯಂತ ಬೃಹತ್ ಆದಂತಹ ವ್ಯತ್ಯಾಸಗಳಾಗಿಲ್ಲ. ಹೀಗಾಗಿ ಯಾರು ವಿದ್ಯಾರ್ಥಿಗಳು ಇದಕ್ಕೆ ಬಹಳ ಟೆನ್ಷನ್ ಅನ್ನು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಹೀಗಾಗಿ ಈ 100 ಮಾರ್ಕ್ಸ್ಗಳಿಗೆ ನಾವು ಸಂಬಂಧಪಟ್ಟಂತೆ ಅಧ್ಯಯನ ಮಾಡಬೇಕಾಗಿದೆ. ಇದರೊಳಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ IPC, CRPC,
ಕಾನ್ಸ್ಟಿಟ್ಯೂಷನ್ ಲಾ, ಸಿಪಿಸಿ, ಎವಿಡೆನ್ಸ್ ಆಕ್ಟ್, ಇನ್ನು PIL, ಕಾಂಟ್ರಾಕ್ಟ್ ಆಕ್ಟ್, ನಂತರ ಫ್ಯಾಮಿಲಿ ಲಾ. ಈ ಒಂದಿಷ್ಟು ಸಬ್ಜೆಕ್ಟ್ಗಳನ್ನು ನಾವು ಹೆಚ್ಚಿಗೆ ಫೋಕಸ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇದರೊಳಗೆ 5ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು, ಒಂದೊಂದು 10 ಮಾರ್ಕ್ಸ್ಗಳನ್ನ ಇಲ್ಲಿ ಕ್ವಶನ್ಗಳನ್ನ ಕೇಳ್ತಾರ. ಹಿಂಗಾಗಿ ನಾವು ಸ್ವಲ್ಪ ಈ ಒಂದಿಷ್ಟು ವಿಷಯಗಳನ್ನ ಮುಖ್ಯವಾಗಿ ನಾವು ಫೋಕಸ್ ಮಾಡಿ ಓದಬೇಕಾಗೈತಿ. ಈ ರೀತಿಯಾದಂತಹ ಕಾನೂನಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಮತ್ತು AIB ಎಕ್ಸಾಮ್ಗಳ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡಿಸೋರಿದ್ದೀವಿ. ತಮ್ಮ ಸಹಕಾರ ಇದೇ ರೀತಿ ನಮ್ಮ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಯಾರಾದರೂ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿಲ್ಲ ಅಂತಂದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮಾಡೋಣ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದ.